ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ತಗ್ಲಾಕೊಂಡಿದಾರಲ್ಲ, ಮೃತದೇಹ ವಿಲೇವಾರಿ ಮಾಡೋದಕ್ಕೆ 30 ಲಕ್ಷ ಕೊಟ್ಟಿದ್ರಂತೆ ದರ್ಶನ್. ದುಡ್ಡು ಏನೆಲ್ಲ ಮಾಡಿಸುತ್ತೆ ನೋಡಿ. ಒಬ್ಬ ಮನುಷ್ಯನಿಗೆ ದುಡ್ಡು ಮಿತಿಮೀರಿ ಸಿಕ್ಕಾಗ ಆತ ಆ ದುಡ್ಡನ್ನು ಯಾವುದಕ್ಕೆಲ್ಲ ಬಳಸ್ಕೊಳ್ಬಹುದು ಅಂತ. ಮೂವರ ಗ್ಯಾಂಗ್ನಿಂದ ದರ್ಶನ್ಗೆ ರಾತ್ರಿ ಇಡೀ ವಾಟ್ಸ್ಆಪ್ ಕಾಲ್ಗಳೋಗಿದೆ. ರೇಣುಕಾಸ್ವಾಮಿ ಮೃತದೇಹ ವಿಲೇವಾರಿಗೆ ಅದನ್ನ ಸಾಗಿಸೋದಕ್ಕೆ ಆ ಗ್ಯಾಂಗು 30 ಲಕ್ಷ ಪಡ್ಕೊಂಡಿತ್ತು. ಶವ ವಿಲೇವಾರಿ ಬಳಿಕ ಹಣ ಪಡೆದವರಿಗೆ ಟೆನ್ಷನ್ ಶುರುವಾಗಿತ್ತು. ಶವ ಪತ್ತೆಯಾಗ್ತಿದ್ದಂತೆ ಸರೆಂಡರ್ ಆಗೋದಕ್ಕೆ ದರ್ಶನ್ ಸೂಚಿಸಿದ್ರಂತೆ ಅವರಿಗೆ, ಸರೆಂಡರ್ ಆಗ್ಬಿಡಿ ನೀವು ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ತಗ್ಲಾಕೊಂಡು ನನಗೇನೂ ಗೊತ್ತಿಲ್ಲ, ನಾನೊಬ್ಬ ಇನ್ನೋಸೆಂಟ್ ಅಂತ ಅವರ ವಕೀಲರು ಹೇಳ್ತಾರಲ್ಲ, ಅಫ್ಕೋರ್ಸ್ ಅವ್ರ ವಕೀಲರು ಅವರನ್ನು ಡಿಫೆಂಡ್ ಮಾಡ್ಕೊಳ್ಳೇಬೇಕು. ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. 30 ಲಕ್ಷ ದುಡ್ಡು ಕೊಟ್ಟಿದ್ರಂತೆ ಶವ ವಿಲೇವಾರಿ ಮಾಡಲಿಕ್ಕೆ. ದುಡ್ಡು ಏನೆಲ್ಲ ಮಾಡಿಸುತ್ತೆ. ದುಡ್ಡನ್ನ ಒಬ್ಬ ನಟ, ಜನಗಳು ಕೊಟ್ಟಿರುವಂತ ಭಿಕ್ಷೆ ಅದು, ಆ ದುಡ್ಡು ಅಥವಾ ಐಷಾರಾಮಿ ಬದುಕು, ಅದನ್ನ ಏನಕ್ಕೆಲ್ಲ ಬಳಸ್ಕೊಂಡಿದ್ದಾರೆ ನೋಡಿ. 30 ಲಕ್ಷ ಕೊಟ್ಬಿಟ್ಟು ಶವ ವಿಲೇವಾರಿ ಮಾಡಿ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ. ಶವ ವಿಲೇವಾರಿ ಮಾಡಿ ಹಣ ಪಡ್ಕೊಂಡವ್ರಿಗೆ ಆಮೇಲೆ ಟೆನ್ಷನ್ ಶುರುವಾಗ್ಬಿಡುತ್ತೆ. ಯಾಕೆಂದ್ರೆ ಗೊತ್ತಾಗ್ಬಿಡುತ್ತಲ್ಲ, ಕೊಲೆ ಪ್ರಕರಣ ಹೊರಗೆ ಬಂತಲ್ಲ. ಶವ ಪತ್ತೆ ಆಗ್ತಿದ್ದಂತೆ ಸರೆಂಡರ್ ಆಗೋದಕ್ಕೆ ಕೂಡ ದರ್ಶನ್ ಸೂಚಿಸಿದ್ರಂತೆ. ಅದೇ ರೀತಿ ಸರೆಂಡರ್ ಆಗುವಾಗ ದರ್ಶನ್ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ಅಲ್ಲಿಂದ ದರ್ಶನ್ನ ಟೈಮ್ ಕೆಡ್ತಾ ಹೋಗುತ್ತೆ. ದರ್ಶನ್ ಲಾಕ್ ಆಗ್ತಾರೆ. ಆ 3 ಜನರಿದ್ದಂತಹ ಗ್ಯಾಂಗ್ಗೆ ರಾತ್ರಿ ಇಡೀ ವಾಟ್ಸ್ಆಪ್ ಕಾಲ್ನಲ್ಲಿ ಇರ್ತಾರೆ ದರ್ಶನ್. ಅದು ಕೂಡ ಈಗ ಗೊತ್ತಾಗಿದೆ. ಯಾಕೆಂದ್ರೆ ಎಲ್ಲರ ಮೊಬೈಲ್ಗಳನ್ನ ಜಾಲಾಡ್ತಾ ಇದೆ ಖಾಕಿ. ಪವಿತ್ರ ಗೌಡ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ದರ್ಶನ್ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲರ ಮೊಬೈಲು ವಶಕ್ಕೆ ಪಡ್ಕೊಂಡು ಎಲ್ಲರ ಮೊಬೈಲಲ್ಲೂ ಯಾರಿಗೆ ಕಾಲ್ ಮಾಡಿದ್ದಾರೆ, ಎಷ್ಟೆಷ್ಟಲ್ಲಿ ಕಾಲ್ ಮಾಡಿದ್ದಾರೆ, ಎಲ್ಲವೂ ಕೂಡ ಮೊಬೈಲ್ನಿಂದ ಪತ್ತೆ ಆಗ್ತಾ ಇದೆ.